ಅದೆಲ್ಲ ನನಗೆ ಗೊತ್ತಿಲ್ಲ ಅಣ್ಣ. ಆಸ್ತಿ ಹಂಚೋ ಟೈಮ್ ಬಂದ್ರೆ ನನ್ಗೂ ಆಸ್ತಿ ಬರ್ಬೇಕು. ಏನಾಯ್ತು? ಏನಾದ್ರೂ ಪ್ರಾಬ್ಲಮ್ಮಾ? ಊರಿಂದ ನಮ್ಮ ಅಣ್ಣ ಫೋನ್ ಮಾಡಿದ್ದ. ಮನೆಯಲ್ಲಿ ಆಸ್ತಿ ಹಂಚೋ ಮಾತ್ ನಡೀತಿದ್ಯಂತೆ. ನಾನು ಆ ಮನೆ ಮಗಳು ತಾನೆ, ನನಗೂ ಆಸ್ತಿ ಬರ್ಬೇಕು ತಾನೆ. ಸ್ವಾತಿ, ನೀನೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತೆಲ್ಲ ಹೇಳಿ. ನಿಮ್ಮ ಅಪ್ಪ ಅಮ್ಮ ಹುಷಾರಿಲ್ದಿದ್ದಾಗ ಹಾಸ್ಪಿಟಲ್ ಬಿಲ್ ನ ಯಾರು ಪೇ ಮಾಡ್ತಾ ಇದ್ರು? ನಮ್ಮಣ್ಣ. ಅವಾಗ ಏನಾದ್ರು ನೀನ್ ಕೇಳಿದ್ದ ಹಾಸ್ಪಿಟಲ್ ಬಿಲ್ ನಲ್ಲಿ ಪಾಲ್ ತಗೊಳ್ಳ ಅಂತ? ಇಲ್ಲ. ಮತ್ತೆ ನಿಮ್ಮ ಅಣ್ಣ ಒಬ್ರೆ ಮನೆ ಜವಾಬ್ದಾರಿ ಮತ್ತೆ ಖರ್ಚುಗಳನ್ನೆಲ್ಲ ನೋಡ್ಕೋಬೇಕಿದ್ರೆ ಅವಾಗ ಏನಾದ್ರು ಕೇಳಿದ್ರ ನಿಮ್ಮ ಅಣ್ಣನ ಖರ್ಚಲ್ಲಿ ಪಾಲ್ ತಗೋತೀನಿ ಅಂತ? ಇಲ್ಲ. ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಕೂಡ ಅವನೊಬ್ನೇ ಫೇಸ್ ಮಾಡ್ತಾ ಇದ್ದ. ಅವಾಗಂತೂ ಕೇಳಲೇ ಇಲ್ಲ ನೀನು ನಿನ್ ಕಷ್ಟದಲ್ಲಿ ಪಾಲ್ ತಗೊಳ್ಳ ಅಂತ. ಆದ್ರೆ ಇವಾಗ ಆಸ್ತಿ ಹಂಚೋ ಟೈಮ್ನಲ್ಲಿ ನನಗೂ ಬೇಕು ಅಂತ ಕೇಳ್ತಾ ಇದೆಯಾ? ಇದು ಸರಿ ಅನಿಸ್ತಿದ್ಯಾ ನಿನ್ಗೇನೆ? ಇಲ್ಲ. ನಾನು ಇದೀನಿ ಅಲ್ವಾ? ಸಾರಿ ಅಣ್ಣ, ನನಗ್ ನಿಮ್ ಆಸ್ತಿನಲ್ಲಿ ₹1 ಕೂಡ ಬೇಡ. ಆ ಆಸ್ತಿ ಮೇಲೆ ಪೂರ್ತಿ ಹಕ್ಕು ನಿಮ್ದೇ ಇದೆ. ನೀವ್ ಸುಖವಾಗಿದ್ರೆ ಅಷ್ಟೇ ಸಾಕು ನನಗೆ. ಮಗಳೇ